ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಸಾಯಂಕಾಲದ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಟೀ ಟೈಮ್ ಸ್ನ್ಯಾಕ್ಸ್ ಅಂತಲೂ ಕರಿಬೋದು. ತುಂಬ ಈಸಿ, ಟೇಸ್ಟಿ. ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿ. ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಈ ಬಟ್ಲೆ 2 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಮೆಜರ್ಮೆಂಟಕ್ಕೆ ಒಂದೇ ಥರದ ಬಟ್ಲನ್ನೇ ತೊಗೊಳ್ಳಿ. 2 ಬಟ್ಲಾಗಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಅದೇ ಬಟ್ಲೆ ಅರ್ಧ ಬಟ್ಲಾಗಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಾಂದ್ರೆ ಸಣ್ಣ ರವೆನೇ ಮಿಕ್ಸಿಗೆ ಹಾಕಿಬಿಟ್ಟು ಹಾಕಿರಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅಜ್ವಾನನ್ನು ಅಥವಾ ಓಂಕಾಳನ್ನು ಕೈಯಲ್ಲಿ ತಿಕ್ಕಿ ಹಾಕೊಂಡ್ರಿ. ತಿಕ್ಕಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ದೊಡ್ಡ ಸ್ಪೂನ್ದಿಂದನೇ 4 ಸ್ಪೂನ್ ಆಗಷ್ಟ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೋತೀನಿ. ಹಿಟ್ಟು ಬೈಂಡ್ ಆಗ್ಬೇಕ್ರಿ, ಅಷ್ಟು ಎಣ್ಣೆನ ಹಾಕ್ಬೇಕು ನೀವು. ಇಲ್ಲ ನಿಮಗೆ ಕಡಿಮೆ ಅನ್ಸಕತ್ತಿತ್ತಂದ್ರೆ ನೀವು ಇನ್ನೊಂದು ಸ್ಪೂನ್ ಆಗಷ್ಟ ಎಣ್ಣೆನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ರೀ. ನೋಡಿ, ಇಷ್ಟು ಹಿಟ್ಟಿಗೆ 4 ಸ್ಪೂನ್ ಆಗಷ್ಟು ಎಣ್ಣೆ ಕರೆಕ್ಟ್ ಆಗ್ತದೆ ರೀ. ನೋಡಿ, ಹಿಟ್ಟು ಇದೇ ರೀತಿನೇ ಬೈಂಡ್ ಆಗ್ಬೇಕ್ರಿ. ತುಂಬಾ ನಿಮಗಿನ ಒಣ ಡ್ರೈ ಅನ್ಸಕತ್ತದಂದ್ರೆ ನೀವು ಇನ್ನೊಂದು ಸ್ಪೂನ್ ಆಗಷ್ಟು ಎಣ್ಣೆನ ಹಾಕೋರಿ. ನೋಡಿ, ಈಗ ಇದನ್ನು ಎಣ್ಣೆನೂ ನೀಟಾಗಿ ಹಿಟ್ಟಿನಲ್ಲಿ ಮಿಕ್ಸ್ ಆಗಿದೆ ರೀ. ಇದಕ್ಕೆ ನೋಡಿರಿ ಸ್ವಲ್ಪನೇ ಫಸ್ಟ್ ನೀರು ಹಾಕೋದು. ಹಿಟ್ಟನ್ನು ಗಟ್ಟಿಯಾಗಿಯೇ ಕಲಿಸ್ಕೋಬೇಕ್ರಿ. ಇದನ್ನು ಒಂಚೂರು ಸಾಫ್ಟಾಗಿ ಕಲಿಸ್ಕೋಬಾರ್ದು, ಹಿಟ್ಟು ಗಟ್ಟಿ ಇರ್ಬೇಕು ರೀ. ಸ್ವಲ್ಪ ನೀರು ಹಾಕ್ಕೊಂಡೆ ಒಂದು ಚಿಟಿಕೆ 1/4 ಟೀ ಸ್ಪೂನ್ ಆಗಷ್ಟೇ ಸೋಡಾನ ಹಾಕ್ತಾಯಿದ್ದೀನಿ. ನೋಡಿ, ಆ ನೀರಿನಲ್ಲಿ ಈ ರೀತಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಿಟ್ಟನ್ನು ಕಲಿಸಿ ರೆಡಿ ಮಾಡ್ಕೋತೀನಿ. ನೋಡಿ, ಹಿಟ್ಟನ್ನು ನಾನು ಹೇಳ್ತಾ ಇದ್ದೀನಿ ಗಟ್ಟಿಯಾಗಿಯೇ ಕಲಿಸ್ಕೋಬೇಕ್ರಿ. ಇದನ್ನು ಹಿಟ್ಟು ಸಾಫ್ಟ್ ಆಗಬಾರ್ದು ರೀ ಒಂಚೂರು. ನೋಡಿ, ಅಷ್ಟೇ. ಒಮ್ಮೆಲೆ ನೀರನ್ನು ಹಾಕೋಬೇಡ್ರಿ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡು. ನೋಡಿ, ಗಟ್ಟಿಯಾಗಿಯೇ ಕಲಿಸಿದ್ದೀನಿ ನಾನು. ನೋಡಿ, ಹಿಟ್ಟನ್ನು ಈ ರೀತಿ ಗಟ್ಟಿಯಾಗಿ ಟೈಟ್ ಇರ್ಬೇಕ್ರಿ ಅದು ಹಿಟ್ಟು. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಮುಚ್ಚಿ ಒಂದು 5 ನಿಮಿಷ ತೆಗೆದಿಡ್ತೀನಿ. ಒಂಚೂರನ್ನೇ ಎಣ್ಣೆ ಹಚ್ಕೊಂಡಿದ್ದೀನಿ. ಇದಕ್ಕೆ ಹಚ್ಕೊಂಡು ನೋಡಿ, ಈಗ ಮುಚ್ಚಿ ಒಂದು 5 ನಿಮಿಷ ಇಡ್ತೀನಿ. ಹಿಟ್ಟು 5 ನಿಮಿಷ ನೆನೆಯಲ್ಲಿರಿ ಸಾಕು. ಈಗ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೋತೀನಿ. ನೋಡಿ, ಒಂದು ಬಟ್ಲಿಗೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟೇ ಚಾಟ್ ಮಸಾಲನ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟೇ ಮ್ಯಾಂಗೋ ಪೌಡ್ರ್ ಅಥವಾ ಅಮ್ಚೂರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪನೇ ಕಾಳುಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನ್ ಆಗಷ್ಟು. ಇಲ್ಲ ನಿಮಗೆ ಅಲ್ಲಿ ಹಿಟ್ಟಿನಲ್ಲಿ ನಾನು ಉಪ್ಪನ್ನು ಕರೆಕ್ಟನ್ನೇ ಹಾಕೀನಿ. ಇಲ್ಲ ನಿಮಗೆ ಉಪ್ಪು ಇಲ್ಲಿನ ಉಪ್ಪನ್ನು ಇನ್ನೊಂದು ಸ್ವಲ್ಪನೂ ಹಾಕೋಬೋದು, ಅಥವಾ ನೀವು ಬ್ಲ್ಯಾಕ್ ಸಾಲ್ಟನ್ನಾದ್ರೂ ಹಾಕೋಬೋದು, ನಡೀತದೆ. ಅಲ್ಲಿ ಹಿಟ್ಟಿನಲ್ಲಿ ಉಪ್ಪು ಕಡಿಮೆ ಹಾಕಿದ್ರಂದ್ರೆ. ಇಲ್ಲಾಂದರೆ ಚಾಟ್ ಮಸಾಲೆ ಇಷ್ಟನ್ನೇ ಹಾಕಿರಿ. ಉಪ್ಪನ್ನು ನೀವು ನೋಡ್ಕೊಂಡು ಹಾಕೋರಿ. ಬ್ಲ್ಯಾಕ್ ಸಾಲ್ಟನ್ನು ಹಾಕೋಬೋದು, ಅದು ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ಇದು ನಾನು ಕತಕ ಸೈಡ್ಗೆ ಇಡ್ತೀನಿ. ಈಗ 5 ನಿಮಿಷ ಆಗಿದ್ರಿ. 5 ನಿಮಿಷ ನೆನಿಲ್ರಿ, ತುಂಬಾ ಬೇಡ. ನೋಡಿ, ಎಷ್ಟು ಗಟ್ಟಿ ಅದ್ರಿ ಹಿಟ್ಟು. ಈ ರೀತಿ ಹಿಟ್ಟು ಟೈಟಾಗಿಯೇ ಇರಬೇಕು ರೀ. ಈಗ ನೋಡಿ, ಇದರಲ್ಲಿ ಏನು ಮಾಡ್ಕೋತೀನಿ, 4 ಉಳ್ಳಿಗಳನ್ನ ಮಾಡ್ಕೋತೀನಿ ರೀ ನಾನು. ದೊಡ್ಡ ಸೈಜ್ದೇ 4 ಉಳ್ಳಿಗಳನ್ನ ಮಾಡ್ಕೋತೀನಿ. ನೋಡಿ, ಇಷ್ಟನ್ನೇ ಇರಲಿ. ನಾನೀಗ ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ. ನೋಡಿ, 4 ಉಳ್ಳಿಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ದಪ್ಪಾಗಿಯೇ ಲಟ್ಸ್ಕೋಬೇಕು ಇದನ್ನು. ನೋಡಿ, ಒಂದನ್ನು ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ನೋಡಿ, ನಿಮಗೆ ಲಟ್ಸೋ ಮುಂದೆ ಗೊತ್ತಾಗತ್ತೆ ನನ್ನ ಹಿಟ್ಟನ್ನು ಎಷ್ಟು ಗಟ್ಟಿಯಾಗಿ ಕಲಸಿ. ನೋಡಿರಿ, ಹಿಟ್ಟು ಇಷ್ಟು ಗಟ್ಟಿಯಾಗಿ ಟೈಟಲ್ಲಿ ಇರ್ಬೇಕ್ರಿ ಅದು. ನೋಡಿ, ಈ ರೀತಿ ದಪ್ಪಾಗಿಯೇ ಒಂದನ್ನು ಲಟ್ಸ್ಕೋಬೇಕು. ನೋಡಿ, ನಾನು ತೋರಿಸ್ತೀನಿ. ಇಷ್ಟು ದಪ್ಪ ಲಟ್ಸ್ಕೋಬೇಕ್ರಿ. ಇನ್ನೊಂದನ್ನು ಲಟ್ಟಿಸ್ಬಿಟ್ಟು ರೆಡಿ ಮಾಡ್ಕೋತೀನಿ ರೀ ನಾನು. ಈಗ ಒಂದನ್ನು ಲಟ್ಟಿಸ್ಬಿಟ್ಟು ತೋರಿಸಿದ್ದೀನಿಲ್ಲ. ನೋಡಿರಿ, 2 ಮಣ್ಣು 2 ಒಂದೇ ಸೈಜ್ ಇರಬೇಕು ಅಷ್ಟೇ. 2 ದಪ್ಪಾಗಿ ಲಟ್ಸ್ಕೊಂಡಿದ್ದೀನಿ. ನೋಡಿ, ಇದೊಂದು ಸ್ವಲ್ಪ ಇನ್ನೊಂದು ಸಣ್ಣದಾಗಿದ್ರೆ ಇನ್ನೊಂದು ಚೂರು ಲಟ್ಸ್ಕೊತೀನಿ ಅದನ್ನು. ಈಗ ನೋಡಿ, ಇವೆರಡನ್ನು ಒಂದ್ರ ಮೇಲೆ ಒಂದಿಟ್ಟು ಲಟ್ಸ್ಕೋಬೇಕ್ರಿ. ನಾನು ಈ ರೀತಿಯೇ ಯಾಕೆ ಲಟ್ಸ್ಕೋಬೇಕಂತ ಹೇಳಿ ನಿಮಗೆ ಆಮೇಲೆ ಹೇಳ್ತೀನಿ ರೀ. ನೋಡಿ, ಒಂದ್ರ ಮೇಲೆ ಒಂದಿಟ್ಟು ಈ ರೀತಿ ದಪ್ಪಾಗಿಯೇ ಖರೆ ಒಂಚೂರು ಅವೆರಡೂ ಇನ್ನೊಂದು ಚೂರು ಲಟ್ಸ್ಕೊಂಡ್ಬಿಡ್ಬೇಕ್ರಿ ಒಂದ್ರ ಮೇಲೆ ಒಂದಿಟ್ಟನ್ನು. ಈ ರೀತಿ ಲಟ್ಸ್ಬಿಟ್ಟು ರೆಡಿ ಮಾಡಿ. ನೋಡಿರಿ, ನಾನು ನೀರು ವಾಟರ್ ಬಾಟಲ್ ಕ್ಯಾಪ್ ತೊಗೊಂಡಿದ್ದೀನಿ. ಇದನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕಂತ ಹೇಳ್ತಾ ಇದ್ದೀನಿ. ನೋಡಿರಿ, ಕಾಜು ಶೇಪ್ನಲ್ಲಿ ಬರ್ತಾವೆ ರೀ. ಅರ್ಧ ಕ್ಯಾಪು ಹಿಟ್ಟಿನ ಮೇಲೆ ಇರಬೇಕು, ಅರ್ಧ ನೋಡಿ ಹೊರಗಡೆ ಇರಬೇಕು. ಆ ರೀತಿ ಇದನ್ನು ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಾಜು ಶೇಪ್ದಲ್ಲಿ ಕಟ್. ಇಲ್ಲ ನಿಮ್ಮ ಕಡೆ ಏನಾದರೂ ಚಿಕ್ಕ ಬೇರೆ ಶೇಪ್ನಲ್ಲಿ ಕುಕ್ಕಿ ಕಟ್ರಸ್ ಇದ್ದಂದ್ರೆ ಆ ರೀತಿಯೂ ನೀವು ಕಟ್ ಮಾಡ್ಕೊರಿ, ನಡೀತದೆ. ನೋಡಿ, ನಾನು ನಿಮಗೆ 1 ಲೈನ್ ಅಂದ್ರೆ ಫುಲ್ ಕಟ್ ಮಾಡಿಬಿಟ್ಟೇ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರ್ತದೆ.
ಆ ಕ್ಯಾಪನ್ನು ಕರೆಕ್ಟ್ ಹಿಟ್ ಮೇಲೆ ಯಾವ ರೀತಿ ಇಡೋ, ಅರ್ಧ ಹಿಟ್ ಮೇಲೆ ಇರಬೇಕ್ರಿ ಅಥವಾ ಅರ್ಧ ಹೊರಗಡೆ ಇರಬೇಕು, ಆ ರೀತಿ ನೋಡಿರಿ. ಈ ರೀತಿ ಕಟ್ ಮಾಡಿಬಿಟ್ರೆ ನೋಡಿರಿ ಅದೇ ಶೇಪ್ನಲ್ಲಿನೇ ಬರ್ತವೆ ಚೆನ್ನಾಗಿ. ತುಂಬ ಈಸಿಯಾಗಿ ಕಟ್ ಮಾಡ್ಕೋಬೋದು. ಇಲ್ಲ ನಿಮ್ಮ ಕಡೆ ಬೇರೆ ಕಟರ್ಸ್ ಅದಾವೆ, ಬೇರೆ ಬೇರೆ ಶೇಪ್ನಲ್ಲಿ ಇರೋದಂದ್ರೆ ಆ ರೀತಿ ಇರ್ಬೋದು. ನೋಡಿರಿ ಉಳಿದಿದ್ದನ್ನು ಒಂದು ಲೈನ್ ಕಟ್ ಮಾಡಿದ್ದಿಲ್ಲ, ಉಳಿದಿದ್ದನ್ನೆಲ್ಲ ನೋಡ್ರಿ ಏನು ಅನ್ಸಕತ್ತಾಗ ಎಕ್ಸಾಕ್ಟಾಗಿ ಕಾಜು ಶೇಪ್ನಲ್ಲೇ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ಆಲ್ರೆಡಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟೀನಿ, ಎಣ್ಣೆನೂ ಕಾಯ್ದದು. ಇದನ್ನು ಲೋ ಫ್ಲೇಮ್ದಲ್ಲಿಟ್ಟೇ ಕರಿತೀನಿ ರೀ ನಾನು. ಇವು ಕರಿಯಾಕೆ ಒಂದು ಸ್ವಲ್ಪ ಟೈಮ್ ಆಗ್ತದೆ. ಇಲ್ಲ ನೀವು ಮೀಡಿಯಮು ಅಥವಾ ಹೈ ಫ್ಲೇಮ್ದಾಗ ಇಟ್ಟರೆ ಮೇಲಷ್ಟೇ ಕರೆದಿರ್ತಾವೆ, ಒಳಗಡೆಯಿಂದ ಮತ್ತೆ ಹಿಟ್ಟು ಹಸಿ ಹಸಿನೇ ಹತ್ತಿರ್ತದೆ ರೀ. ಅದರ ಒಂದು ದಪ್ಪಾಗಿ ಲಟ್ಸಿಲ್ಲ, ಅದಕ್ಕಾಗಿ ಲೋ ಫ್ಲೇಮ್ದಲ್ಲಿಟ್ಟೇ ಕರಿಬೇಕು ಇದನ್ನು ಚೆನ್ನಾಗಿ. ನೋಡಿರಿ ಲೈಟ್ ಕೆಂಪಗಾಗೋವರೆಗೂ ಕರೆದ್ಬಿಟ್ಟು ತೊಗೋತೀನಿ ರೀ ನಾನು. ನೋಡಿ ನಾನು ಒಂದರ ಮೇಲೆ ಬಂದಿಟ್ಟು 2 ಉಳ್ಳಿ ಇಟ್ಟು ಲಟ್ಸಿ ತೋರಿಸಿದ್ದೀನಲ್ಲ, ಯಾಕೆ ಲಟ್ಸಿದ್ದೀನಿ ಅಂತ ಹೇಳಿ ನಿಮ್ಗೆ ಹೇಳ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದವು ನೋಡಿರಿ. ಈಗ ಇವು ಬಿಸಿ ಬಿಸಿ ಇರುವಾಗಲೇ ಆ ಮಸಾಲೆಯನ್ನು ಹಾಕ್ಬೇಕ್ರಿ, ಅವಾಗನೇ ಮಸಾಲೆ ನೀಟಾಗಿ ಕೋಟ್ ಆಗ್ತದೆ. ನೋಡಿ ಇದು ತುಂಬಾ ಬಿಸಿ ಇದಾವೆ ನೋಡಿ. ಈ ರೀತಿ ಒಂದರ ಮೇಲೆ ಒಂದು ಇಟ್ಟು ಲಟ್ಸೋದ್ರಿಂದ ನೋಡಿ ಎಕ್ಸಾಕ್ಟ್ ಆ ಕಾಜು ಏನಿರುತ್ತಲ್ಲ ಅದೇ ರೀತಿ ಇಲ್ಲ, ಈ ರೀತಿ ಲೈನ್ ಬಂದಿರ್ತದೆ ನೋಡಿ. ಈಗ ಮಸಾಲೆಯನ್ನು ಹಾಕೊಂಡ್ರೆ ಬಿಸಿ ಇರುವಾಗಲೇ ಹಾಕಿ ಮಸಾಲೆ ನೋಡಿ. ಅವು ಇನ್ನೊಂದು ಸ್ವಲ್ಪ ಏನು ಹಿಟ್ಟಿದ್ಲ ಅದನ್ನು ಮಾಡಿಬಿಟ್ಟು ತೊಗೋತೀನಿ ರೀ ನೀವು. ನೋಡಿ ನೀಟಾಗಿ ಕೊಟ್ಟಾಯ್ತಿಲ್ಲ ರೀ, ಎಷ್ಟು ಚೆನ್ನಾಗಿ ನೋಡಿರಿ. ಇಷ್ಟನ್ನು ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ನೋಡಿರಿ. ಕಾಜು ಶೇಪ್ದಲ್ಲಿನೇ ಇರುವಂಥ ಡ್ರೈ ಸ್ನ್ಯಾಕ್ಸು ರೆಡಿ ಆಗ್ಯಾವ ನೋಡಿರಿ. ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ, ಎಷ್ಟು ಪರ್ಫೆಕ್ಟಾಗಿ. ಸಾಯಂಕಾಲ ಟೀ ಜೊತೆ ಏನಾಗಿರೋದು, ಅಥವಾ ಮಕ್ಕಳು ಏನಾದರೂ ಹೊರಗಡೆಯಿಂದ ಡ್ರೈ ಸ್ನ್ಯಾಕ್ಸ್ ಬೇಡ್ತಿರ್ತಾರೆ ನೋಡಿರಿ, ಎಷ್ಟು ಚೆನ್ನಾಗಿರ್ತಾವೆ ನೋಡಿರಿ. ಈ ರೀತಿ ಒಂದರ ಮೇಲೆ ಒಂದು ಇಟ್ಟು ಲಟ್ಸೋದ್ರಿಂದ ಹಾಗಾಗಿರ್ತಾವೆ, ತುಂಬಾ ಕ್ರಿಸ್ಪಿನೂ ಆಗಿರ್ತಾವೆ ರೀ. ಇದನ್ನು ಏರ್ ಟೈಟ್ ಡಬ್ಬದಾಗ ಹಾಕಿಬಿಟ್ಟು 1 ತಿಂಗಳವರೆಗೂ ನೀವು ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು. ಮಕ್ಕಳು ಹೊರಗಡೆ ಪ್ಯಾಕೆಟ್ ಫುಡ್ಗಿಂತ ಈ ರೀತಿ ಮನೆಯಲ್ಲೇ ನೀವು ಟೇಸ್ಟಿಯಾಗಿನೂ ಮಾಡಿಕೊಡು. ಇದು ಒಂದೇ ಫ್ಲೇವರ್ ಹತ್ತಿಲ್ಲ, ನೀವು ಆನಿಯನ್ ಪೌಡ್ರು, ಟೊಮ್ಯಾಟೊ ಪೌಡ್ರು ಅಥವಾ ಪುದೀನ ಪೌಡ್ರು ಸಿಗ್ತದೆ, ಬೇರೆ ಬೇರೆ ಫ್ಲೇವರ್ದೂ ಮಾಡ್ಕೊಬೋದು ರೀ. ತುಂಬಾ ಟೇಸ್ಟಿ. ಬರೀ ರವೆದ್ದೂ ಮಾಡ್ಬೋದು. ಇಲ್ಲ ನಿಮ್ಗೆ ಬರೀ ನಮಗೆ ರವೆದ್ದನ್ನೇ ಮಾಡಿ ತೋರಿಸಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸ್ರಿ, ನಾನು ಅದನ್ನು ಮಾಡಿ ತೋರಿಸ್ತೀನಿ. ಇಲ್ಲ ನಮ್ಗೆ ಖಾರನೇ ಬೇಡ ಅಂತಂದ್ರೆ ನೀವು ಈ ರೀತಿ ಪ್ಲೇನನ್ನು ಮಾಡ್ಕೊಬೋದು. ಇದರಲ್ಲಿ ಬರೀ ಉಪ್ಪು ಅಜ್ವಾನ್ ಇರ್ತಿಲ್ಲ, ಅದು ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ನೋಡಿರಿ ಒಂಚೂರೂ ಎಣ್ಣೆ ಹಿಡಿದಿಲ್ಲ, ಎಷ್ಟು ಡ್ರೈ ಆಗಿ ನೀವು ಸೌಂಡ್ದಿಂದಲೂ ಗೊತ್ತಾಗ್ತದೆ ಎಷ್ಟು ಕ್ರಿಸ್ಪಿಯಾಗಿಯೂ ಬಂದಿದೆ ನೋಡಿ. ಅಥವಾ ನೀವು ಮನೆಯಲ್ಲಿ ಯಾವ ರೀತಿಯ ಡ್ರೈ ಸ್ನ್ಯಾಕ್ಸನ್ನು ಮಾಡಿ ಮಕ್ಕಳಿಗೆ ಸರಳವಾಗಿ ಇಡ್ತೀರ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.